ನಮ್ಮ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದಂತಹ ದೇವೇಗೌಡರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಮೊದಲನೇದಾಗಿ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನ್ಯಾಯಬೆಲೆಯಿಂದ. ಯಾಕಪ್ಪ ಅಂದರೆ ನಾವು ಅವ್ರ ಹತ್ರ ಹೋಗ್ಬೇಕು ಅಂದ್ಕೊಂಡು ನಾವು ನಮ್ಮ ಲೋಕೇಶ್ ನಮ್ಮ ಕೃಷ್ಣಮೂರ್ತಿರೆಲ್ಲ ಮಾತಾಡೋದು ಸುಮ್ಮನೆ ಇಲ್ಲ, ಹೋಗಿ ಒಂದು ಗಾರ್ಲಿಂಗ್ ಮಾಡಿ ಬರೋಣ ಅಂತ. ಇವಾಗ ಹೋಗೋಣ ನಾಳೆ ಹೋಗೋಣ ಅಂತೇಳಿ ಹಿಂಗಾಯಿತು. ಮೊನ್ನೆ ಮೇಡಮ್ ಅವರು ಫೋನ್ ಮಾಡಿದ್ರು, ಈ ಸರಿ ನಿಮ್ಮನೆ ಮೀಟಿಂಗ್ ಕರೀತಾರೆ, ಅಲ್ಲಿ ನಿಮ್ಮ ಕುಂದುಕೊರತೆಗಳು ಹೇಳ್ತಾರೆ ಅಂತ ಹೇಳಿದ್ರು. ನಮ್ದು ಏನು ಸಮಸ್ಯೆ ಇಲ್ಲ, ರೇಷನ್ ಕೊಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ, ನ್ಯಾಯ ಬೆಲೆ ನಡೆಸೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ನಿಮ್ಮ ಏನು ಗ್ಯಾರಂಟಿ ಯೋಜನೆ ಇದೆಯಲ್ಲ, ಮೊದಲನೇದು ಬಡವರು ಸಿಗ್ತಾ ಇರೋದು ನಮ್ಮ ನ್ಯಾಯ ಬೆಲೆಯಿಂದ ಅಕ್ಕಿ ಸಿಗ್ತದೆ ಕರೆಕ್ಟಾಗಿ. ಏನು ಸಮಸ್ಯೆ ಅಂದರೆ ನಮ್ದು ಇವಾಗ 730 ಕಾರ್ಡ್ ಇದೆ ನನ್ನ ಅಂಗಡಿಯಲ್ಲಿ. ಗೋರ್ಮೆಂಟಿಂದ ನನಗೆ 730 ಕಾರ್ಡಿಗೆ ಮಾತ್ರ ರೇಷನ್ ಬರುತ್ತೆ. ಗೋರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ಒಂದು ರೇಷನ್ ಒಂದು ಕಾರ್ಡ್ ಮಾಡಿದ್ದಾರೆ. ಈ ನಮ್ಮ ದಾಸಹಳ್ಳಿ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ ಪ್ರತಿ ತಿಂಗಳು 3,000 4,000 ಜನ ಅದ್ರ ಇಲ್ಲೇ ವಾಸ ಮಾಡ್ತಾರೆ. ಅವರು ಯಾವುದೇ ಕಾರಣಕ್ಕೂ ದಾಸಹಳ್ಳಿ ಬಿಟ್ಟು ಊರು ಹೋಗಲ್ಲ, ಅವರು ಇಲ್ಲೇ ಇರ್ತಾರೆ, ಎಲ್ಲ ವ್ಯವಸ್ಥೆ ಇಲ್ಲೇ ಮಾಡ್ಕೊಂತಾರೆ. ಮನೆ ಇದೆ, ಬಾಡಿಗೆ ಬರುತ್ತೆ, ಕೆಲಸ ಮಾಡಿ ಎಲ್ಲ ಮಾಡ್ತಾರೆ. ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐಡಿ ಮಾತ್ರ ಊರಲ್ಲಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಬೆನಿಫಿಟ್ ಸಿಗ್ತದಲ್ಲ ಹಳ್ಳಿ ಕಡೆ. ಹಂಗಾಗಿ ಏನ್ ಮಾಡ್ತಾರೆ, ನನ್ನ ಉದಾಹರಣೆ ನನ್ನ ಅಂಗಡಿಲೇನೆ 900 ಕಾರ್ಡ್ ಇತ್ತು, ನನ್ನ ಅಂಗಡಿ ಕೊಟ್ಟ ನನಗೆ 733 ಬಂದಿದೆ ಅಂದ್ರೆ 170 ಕಾರ್ಡು ಊರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ನನ್ನ ಹತ್ರ ರೇಷನ್ ತಗೊಂತಾರೆ. ಪ್ರತಿ ತಿಂಗಳು ರೇಷನ್ ನಾವು ನಾವೆಲ್ಲ ಗ್ರೂಪ್ ಮಾಡ್ಕೊಂಡಿದ್ವಿ, ಎಲ್ಲ ಅಂಗಡಿಯಲ್ಲೂ ಗ್ರೂಪ್ ಇದೆ. ಯಾವತ್ತು ರೇಷನ್ ಬರುತ್ತೆ ಅಂತ ಹಾಕ್ತಿವಿ. 8 ಸಾಯಂಕಾಲ ನಾವು ಮೆಸೇಜ್ ಹಾಕಿದ್ರೆ 7 ಗಂಟೆ ಅಂಗಡಿಯಲ್ಲಿ 300 ಜನ ನಿಂತ್ಕೊಂತಾರೆ. ನಾವ್ ಯಾರು ಹೋಗಿದ್ದು ಹೇಳಕ್ಕಾಗಲ್ಲ. ಈಗ ಊರ್ನವ್ರಿಗೆ ಒಂದು ಆಪ್ಷನ್ ಇದೆ ಅಣ್ಣ, ಇಲ್ಲಿ ರೇಷನ್ ಸಿಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಊರಂತ ಅಂತಾರೆ. ಈ ನಮ್ಮ ಅಂಗಡಿ ಕಾರ್ಡ್ನವ್ರಿಗೆ ಇವಾಗ ರೇಷನ್ ಸಿಗಲಿಲ್ಲ ಅಂದ್ರೆ ಇವತ್ತಿನ ರೇಷನ್ ಹೋಯ್ತು. ಇವಾಗ ನಿಮ್ಗೆ ಬೇಕಾದ್ರೆ ಸರ್ವೆ ಮಾಡೋಣ, ಬೇಕಾದ್ರೆ ನಾವು ನಿಮ್ ಜೊತೆ ಇವತ್ತು ಬರ್ತೀವಿ. ಇವತ್ತು ಟುಡೇ 1000 ಜನ ರೇಷನ್ ಸಿಕ್ಕಿಲ್ಲ. ಕಾರ್ಡ್ ಎಲ್ಲ ತಗೊಂಡೆ ದಾಸಹಳ್ಳಿ ಕಾರ್ಡೆ. ಇವತ್ತು ನಮ್ಗೆ ಎಲ್ಲರಿಗೂ ಫೋನ್ ಮಾಡ್ತಾರೆ ಇಲ್ವಾ ಸರ್? ಎಲ್ಲರಿಗೂ ಫೋನ್ ಮಾಡ್ತಾರೆ, ಅವ್ರ ರೇಷನ್ ಇಲ್ಲ. ಊರಿನಲ್ಲಾದ್ರೆ 25 ರೇಷನ್ ಇಲ್ಲ, ಊರಲ್ಲಿ ರೇಷನ್ ಸಿಗ್ತದೆ, ಅಲ್ಲಿ ರೇಷನ್ ಇದ್ದೇ ಇರುತ್ತೆ, ರೇಷನ್ ಇಲ್ಲಿ ಹೋಗಲ್ಲ. ಮತ್ತೆ OTP ಇತ್ತು, OTP ಏನಾಯ್ತು, OTP ಊರಲ್ಲಿ ತಗೊಂಡ್ಬಿಡೋರು. ಇವಾಗ OTP ನಿಲ್ಲಿಸಿದ್ದಾರೆ, ಅವ್ರು ಬಂದು ಎಫೆಕ್ಟ್ ಇಕ್ಬೇಕು. ನಿಮ್ಮ ಯೋಜನೆ ನಾವು ಕರೆಕ್ಟ್ ಸಾಕಾರ ಮಾಡ್ಕೊಡ್ತೀವಿ. ನಮ್ಗೆ ಏನ್ ಮಾಡ್ಬೇಕು ನೀವು ಅಂದ್ರೆ, ಪ್ರತಿ ತಿಂಗಳು ಒಂದು 250 ಕಾರ್ಡ್ಗೆ ನಮ್ಗೆ ಎಕ್ಸ್ಟ್ರಾ ರೇಷನ್ ಕೊಡ್ಬೇಕು. ರೇಷನ್ ಬರ್ಬೇಕಾದ್ರೆ ಇವಾಗ ಏನ್ ಹೇಳ್ತಾರೆ ಕೆಲವರು, ನಾವು MLA ಅವ್ರು ಲೆಟರ್ ಹಾಕ್ಸಿದೀವಿ, ಮಿನಿಸ್ಟರ್ ಮಾತಾಡೋರು, ಅಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರು ಸೇರ್ಕೊಂಡು ಅವ್ರು ಹಾಕ್ಸ್ಕೊಡ್ತೀವಿ. 2 ತಿಂಗಳು ಕೊಟ್ಟರು. 2 ತಿಂಗಳು ಕೊಟ್ಟಾಗ ಏನಾಯ್ತು, ಬಂದವರೆಲ್ಲ ರೇಷನ್ ಕೊಟ್ಟು ರೂಢಿ ಮಾಡ್ಬಿಟ್ಟು ನಾವು 3ನೇ ತಿಂಗಳಿಂದ ರೇಷನ್ ಇಲ್ಲ ಅಂತಾರೆ. ಅಲ್ಲಿ ರೇಷನ್ ಇದ್ರೆ ಅವರು ನಮಗೆ ಅಧಿಕಾರಿಗಳು ಕೊಡಕ್ಕಾಗ್ತದೆ, ಅಲ್ಲಿ ರೇಷನ್ ಇದ್ರೆ ಅವ್ರು ಕೊಡಲ್ಲ. ನಾವು ರೂಢಿ ಮಾಡೋದ್ರಿಂದ ಎಲ್ಲಿ ಚೆನ್ನಾಗಿ ಕೊಡ್ತಾರೆ ರೇಷನ್ ಅಲ್ಲಿ ಬಂದ್ಬಿಡ್ತಾರೆ. ನಮ್ಮ ಮೇಡಮ್ ಅಲ್ಲೇ ಇದೆ, ನಮ್ಮ ಅಂಗಡಿ ಪಕ್ಕದಲ್ಲಿ ಇದ್ದಾರೆ, ಅವರು ಕೇಳಿ 8 ಗಂಟೆಗೆ ಬಂದು 300 ಜನ ಕೂತ್ಕೊಂಡ್ಬಿಡ್ತಾರೆ. ನೀವು ದಿನ 100 ಜನ ಕೊಡಿದ್ದೀರಾ, ನಾವು 7 ಗಂಟೆ ಅಂಗಡಿ ತೆಗಿತೀವಿ. ಸರ್ವರ್ ಬಂದು ಜನ ಬಂದ್ರು ನಮ್ಮ ರೇಷನ್ ಕೊಡ ಸ್ಟಾರ್ಟ್ ಮಾಡಿದ್ರೆ 8:30 ಒಳಗಡೆ ನಮ್ಗೆ 100 ಜನ ಮುಗ್ದೋಗುತ್ತೆ. ನಾವು ಸುಮ್ಮನೆ ಕೂತಿರ್ತೀವ, ಕೊಡೆ ನಾವು ರೇಷನ್ ಅಂತಾರೆ. ನಾವೇನ್ ಹೇಳ್ತೀವಿ, ಯಾರೋ ಮದ್ದು ಬಂದಿರ್ತಾರೆ, ಅಮ್ಮ ಬಂದಿರ್ತಾರೆ, ನಾಳೆ ಬರೋ ಮತ್ತೆ ಕಳ್ಸಿರ್ತೀವಿ, ಅವ್ರು ಹೋಗ್ಬಿಟ್ಟಿರ್ತಾರೆ. ಈ ಪಕ್ಕದವ್ರು ಬಂದು ತಗೊಂಡೋದು ರೇಷನ್, ಅವ್ರು ಬಂದು ನಮ್ಗೆ ಗಲಾಟೆ ಮಾಡ್ತಾರೆ. ನಮ್ಗೊಂದು ನೀವು ಸಾಕಾರ ಮಾಡ್ಬಿಟ್ರೆ ನಿಮ್ಗೆ ಒಳ್ಳೆ ಹೆಸರು ತಂದು ಕೊಡ್ತೀವಿ, ನಿಮಗೆ ಕೀರ್ತಿ ತಂದು ಕೊಡ್ತೀವಿ. ನಮ್ಮ ಕ್ಷೇತ್ರದಲ್ಲಿ ನಾವ್ ಏನ್ ಮಾಡಿ ಅಂದ್ರೆ, ಪ್ರತಿ ತಿಂಗಳು ಒಂದು 250 ಗಾಡಿ ಎಕ್ಸ್ಟ್ರಾ ರೇಷನ್ ಕೊಡ್ಸಿ. ನಮ್ಗೆ ಬರ್ಬೇಕಾದ್ರೆ ರೇಷನ್ ಕೊಡ್ಬೇಕು. ಇವಾಗ ಏನಾಗುತ್ತೆ, 25 ರೇಷನ್ ಮಾಡ್ಕೊಡ್ತೀವಣ್ಣ. ನಾವು ನಮ್ಮ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತೀವಿ, ನಮ್ಗೊಂದು 5 ಕ್ವಿಂಟಲ್ ಅಕ್ಕಿ ಬೇಕು ಕೊಡಿ ಅಂತ. ಅವರು ನಮ್ಮ ಹತ್ರ ತಗೊಂತಾರೆ, ರಿಕ್ವೆಸ್ಟ್ ತಗೊಂತಾರೆ. ಅವ್ರು ರಿಕ್ವೆಸ್ಟ್ ಕಳಿಸ್ತಾರೆ, ಅಲ್ಲಿಂದ ಬರೋದು 4 ದಿನ ಮಾಡ್ತಾರೆ. 5 ದಿನ ಕಾಲ ಮುಂದೆ ದಿನ ರೇಷನ್ ಅಲರ್ಟ್ ಆಗಿರ್ತದೆ. ಇದು ನಮ್ಮ ಮೇನ್ ಪ್ರಾಬ್ಲಮ್. ಅಂದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋ ಗಂಟ ನಮ್ಮನ್ನ ಏನೋ ನೀವು ಕೇಳ್ಬೇಡಿ. ನೀವು ಅಲ್ಲ ಪೊಲೀಸರು ಬಂದ್ರೆ ಸಮಸ್ಯೆ ಆಗಲ್ಲಕ್ಕ. ಪೊಲೀಸರು ಬಂದ್ರೆ ಏನಂತ ಹೊಡೋತಾರೆ, ಬರ್ತಾರೆ. ರೇಷನ್ ಹೇಳಿದ್ರೆ ಅಣ್ಣ ಅಧ್ಯಕ್ಷರೇ 3 ಕಥೆ ಹೇಳ್ತಾರೆ. ನಮ್ಮ ಮಗಳು ಮದುವೆ, ಅವ್ರು ಸತ್ತೋಗವ್ರೆ, ಆಮೇಲೆ ರೆಕಮೆಂಡ್ ಮಾಡ್ಸೋದು ಜಾಸ್ತಿ. ಇವ್ರು ಹೇಳೋರು ಗೌಡ್ರು ಹೇಳೋರು ಕೊಡಪ್ಪ ನನ್ನ ಅಂಗಡಿಗೆ ಅಂತಾರೆ. ಇವ್ರಿಗೆ ಕೊಡಕ್ ಹೋದ್ರೆ ಇನ್ನೊಬ್ರು ಗಲಾಟೆ ಮಾಡ್ತೀವಿ. ಏನ್ರಿ ನಾವು ನಮ್ಮ ಇನ್ನೊಬ್ರು ಫೋನ್ ಮಾಡಿ ನನ್ಗೆ ಕೊಡಿ ಅಂತಾರೆ. ಮೇಜರ್ ಪ್ರಾಬ್ಲಮ್ ಇದೆ ಅಣ್ಣ. ನಾವ್ ಇದೊಂದು ಪ್ರಾಬ್ಲಮ್ ಸಾಲ ಮಾಡ್ಕೊಟ್ಬಿಡಿ. ನಿಮ್ಗೊಂದು ಏನಾದ್ರು ಒಂದು ತೂಕ ಕಮ್ಮಿ ಅಂತ ಹೇಳಿದಲ್ವಾ, 30 ರೂಪಾಯಿಂದ ಒಂದು ಚೀಲ ನಮಗೆ ಬರುತ್ತೆ. ಚೀಲ ಏನಾಗುತ್ತೆ, ನಾವು ಒಂದು 20-22 ರೂಪಾಯಿ ನಮ್ಮ ಹತ್ರ ತಗೊಳ್ತಾರೆ. ಅದನ್ನ ಬಾಡಿಗೆ ಕಟ್ಟದೆ ಕಷ್ಟ. ಬೆಂಗಳೂರು ನಿಮಗೆ ಗೊತ್ತಿದೆ, 10-12 ಸಾವಿರ ರೂಪಾಯಿ 15 ಸಾವಿರ ರೂಪಾಯಿ ಬಾಡಿಗೆ ಬೆಂಗಳೂರಲ್ಲಿ. ಕಮಿಷನ್ ಬಿಟ್ಟರೆ ಬೇರೆ ಏನಿಲ್ಲ ಏನಿಲ್ಲ. ಏನಪ್ಪ ಅವತ್ತಿಂದ 40-50 ನಡೆಸ್ಕೊಂಬತ್ತಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಏನಾಗುತ್ತೆ, ಚೀಲ 22 ರೂಪಾಯಿ ತಗೊಂತಾರಣ. 5 ಜನ ಇರ್ತಾರಲ್ವಾ, ಅವ್ರು ಏನ್ ಮಾಡ್ತಾರೆ, ಒಂದು ಚೀಲನೆ ಕೊಟ್ಬಿಡಿ ನಾವು ಕಾಸು ಕೊಡ್ತಿದ್ದ ನಮ್ಮ ಹತ್ರ ಕೇಳ್ಬಿಟ್ಟು ತಗೊಂಡು ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು 30 ರೂಪಾಯಿ ತಗೊಂಡ ಅಂತ ಜಾಗ ಹೇಳ್ತಾರೆ. 10 ಗ್ರಾಮ್ ಬಿಡಲ್ಲ ಸರ್. ಈಗ ಬೇಕಾದ್ರೆ ಯಾರನ್ನ ಒಬ್ಬ ಹತ್ತಿರಲ್ಲ ಬರ್ತಾರಲ್ಲ ಅಂಗಡಿಗಳು, ನಾನೇ ಅವ್ರನ್ನ ಮಾತಾಡಿಸ್ತೆ ಮೇಡಮ್ಗೆ, 10 ಗ್ರಾಮ್ ಬಿಡಲ್ಲ. ನಾವು ಅದನ್ನ ಚೆಕ್ ಮಾಡ್ತೀವಿ. ಯಾಕೆಂದ್ರೆ ಏನಣ್ಣ ನೀವು ಹೇಳ್ದಂಗೆ ಹುಡುಗ ಏನು ತೂಕ ಮಾಡೋದು ಏನ್ ಮಾಡ್ತಾರೆ, ಕರೆಕ್ಟಾಗಿ ಕೊಟ್ಟಿರ್ತಾರೆ. 10 ಗ್ರಾಮ್ ಚಿನ್ನ ತೂಕ ಕಾಲ ಇದೆ, 10 ಗ್ರಾಮ್ ಬಿಡಿ, 1 kg ಕಮ್ಮಿ ಕೊಟ್ಬಿಟ್ಟು ಹೆಂಗ್ ಆಡ್ಬೋದು. ನಾವ್ ಇನ್ನೊಂದ್ ಸರಿ ಸ್ಕೇಲ್ ಮೇಲೆ ಇಟ್ರೆ ಅಣ್ಣ 19 kg 990 ಗ್ರಾಮ್ ಇದೆ, ಪರವಾಗಿಲ್ಲ ಬೇಡ ಅಂತಾರೆ. ಹಂಗೆ ಕಳ್ಸ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ಮನೆದ ಹೋಗಿ ಹೆಂಗಸು ಮಾತಾಡ್ಕೊಂಡು ನಿಂತ್ಕೊಂತಾರೆ, ಅಯ್ಯಮ್ಮ 19 kg ಕೊಟ್ರೆ ಅಣ್ಣ ಅಂತ. 10 ಗ್ರಾಮ್ಗೋಸ್ಕರ ಅಷ್ಟೇ, 10 ಗ್ರಾಮ್ ಕಮ್ಮಿ ಇರೋದಲ್ಲಿ
ಅದಕ್ಕೆ ನಾವ್ ಏನ್ ಮಾಡಿದ್ದೀವಿ ಅಂದ್ರೆ ತೂಕ ಮಾಡಿಸಿಟ್ಬಿಡ್ತೀವಿ. ತೂಕ ಮಾಡಿಸಿಟ್ಟಾಗ ಕರೆಕ್ಟಾಗಿ ತಗೊಂಡೋಗ್ಬಿಡ್ತಾರೆ ಅಷ್ಟೇ. ಒಂದೊಂದಲ್ಲಿ ಒಂದೊಂದು ಏನೇನು ಗೊತ್ತಾಗಲ್ಲ. ಈಗ 4 ಜನ ಬರ್ಕೊಟ್ಟಿವಿ ಟೋಕನ್, ಅವ್ನು 40 kg ಹಾಕ್ಬೇಕು, ಅವ್ನು ಯಾವ್ದು ಮಾಡಲ್ಲ 10 kg ಜಾಸ್ತಿ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತದೆ. 10 ಗ್ರಾಮ್ ಏನೋ ದಾಸಡಿಲಿ ಯಾವ್ದು ಇಲ್ಲ ನಾ ಕಂಪ್ಲೇಂಟು. ಏನಪ್ಪಾ ಅಂದ್ರೆ ಒಂದು ಸಣ್ಣ ಪುಟ್ಟ ಸಲಕರಣೆಗಳು ಮಾಡ್ಕೊಂಡು ಯಾರು ಬಲವಂತ ಮಾಡಲ್ಲ. ಕೆಲವರು ಇಷ್ಟದ್ರು ತಗೊಂತಾರೆ, ಕೆಲವರು ಬೇಡ ಅಂತಾರೆ, ಕೆಲವರು ಒಂದೊಳ್ಳೆ ತಗೊಂತಾರೆ. ಈಗ ಕೂಲಿ ಅದು ಇದೆಲ್ಲ ಜಾಸ್ತಿ ಪ್ರಾಬ್ಲಮ್. ನಮ್ಗೇನಂದ್ರೆ ಎಲ್ಲರೂ ಒಂದೇ ರಿಕ್ವೆಸ್ಟು, ಪ್ರತಿ ತಿಂಗಳು ಯಾರಾಗ ಎಷ್ಟು ಅಂದ್ರೆ ಎಲ್ಲ ಬೇಕಾದ್ರೆ ಲೀಸ್ಟ್ ಕೊಟ್ಬಿಡ್ತೀವಿ ನಿಮಗೆ. ಈ ತಿಂಗಳು ತಗೊಳ್ಳಿ ನಮ್ಮ ಹತ್ರ ಕೊಡ್ತೀವಿ, ಈ ತಿಂಗಳು ನಾವು ಎಷ್ಟು ಅಂಗಡಿ ಬೇರೆ ರೇಷನ್ ಕೊಟ್ಟಿದ್ದೀವಿ ಅಂತ ಅದು ಲೀಸ್ಟ್ ಕೊಡ್ತೀವಿ. ಆ ಲೀಸ್ಟ್ ಬೇಕಾದ್ರೆ ನಮ್ಗೆ ರೇಷನ್ ಕೊಡ್ಸ್ಬಿಟ್ರೆ ನಿಮ್ಗೆ ಏನು ಸಮಸ್ಯೆ ಬರಲ್ಲ. ಒಂದು ವಾರ 10 ಅಂಗಡಿ ತೆಗಿತು, ನಮ್ಗೆ ರೇಷನ್ ಕೊಡೋ ಸಮಸ್ಯೆ ಇಲ್ಲ. ಅಂಗಡಿ ತೆಗೆದ್ರೆ ಸಾಕು, ರೇಷನ್ ಹಿಂದೆ ಬಂದ್ಬಿಡ್ತಾರೆ. ಯಾರೋ ಫೋನ್ ಮಾಡ್ತಾರೆ, ಅಣ್ಣ ಅಂಗಡಿ ತೆಗೆದು ಬಾ ಅಂತ. ಅವ್ರ ಪಾಪ ಎಲ್ಲೆಂದರೂ ಬರ್ತಾರೆ ಕೆಲಸ ಬಿಟ್ಬಿಟ್ಟು, ರೇಷನ್ ಇರೋಲ್ಲ ನಮ್ಮ ಹತ್ರ. ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಟ್ರೆ ನಿಮಗೂ ಒಳ್ಳೆ ಹೆಸರು ಬರುತ್ತೆ, ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರು ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ಇನ್ನೇನಾದ್ರು ನಮ್ಮ ಸಾಹೇಬರು ನಮ್ಮ ಇವರೆಲ್ಲ ಮಾತಾಡಿ. ಇದೊಂದು ಮೇಜರ್ ಪ್ರಾಬ್ಲಮ್ ಅಂದ್ರೆ ಜನ ಮಲಿಕೊಂಡ್ಬಿಡೋದು ರಾತ್ರಿ ಹೊತ್ತು ಅಂದ್ರೆ ಅಣ್ಣ ಊರ್ನವರೇ ಬಂದು ಮಲಿಕೊಳ್ಳೋದು, ನಮ್ಮ ನೋಡಿ ಮಲಿಕೊಳ್ಳಲ್ಲ. ಊರ್ನವರೇ ಏನ್ ಗೊತ್ತಣ್ಣ, ಅದೇ ಡಿಸ್ಟ್ರಿಕ್ಟ್ ಊರ್ದ ಏನ್ ಸಮಸ್ಯೆ ಗೊತ್ತಾ, ಒಂದಿನ ಕೆಲಸ ವೇಸ್ಟ್ ಆದ್ರೂ ಪರವಾಗಿಲ್ಲ, ಅವ್ರು ರೇಷನ್ ತಗೊಂಡ್ಬೇಕು. ಈಗ 50 kg ಅಕ್ಕಿ ಕೊಡ್ತಾರೆ. ನನಗೂ ಒಂದಿಬ್ರಿಗೆ ಹೇಳಿದೆ, ಯಾಕಮ್ಮ ಇಷ್ಟೊಂದು ಟೆನ್ಷನ್ ತಗೊಂತೀರಾ, ಊರಲ್ಲಿ ಹೋಗ್ಬಿಡಿ, ಇವಾಗ ಬಸ್ ಫ್ರೀ, ನೆಂಟರೆಲ್ಲ ಮಾತಾಡ್ಸ್ಕೊಡಿ, ಮಟನ್ ಗಿಡ ತಿನ್ನಾಗಿಲ್ಲ ಮಟನ್ ತಿಂದ್ಕೊಡಿ, ಒಬ್ಬಟ್ಟು ಮಾಡಿ ಒಬ್ಬಟ್ಟು ತಿನ್ಕೊಡಿ, ಎಲ್ಲರೂ ಮಾಸ್ಕೊಂಡ್ಬಂದು ಯಾರಣ್ಣ ಅಲ್ಲಿ ಎತ್ಕೊಂಬತ್ತಾರಣ್ಣ ಅಂತಾರೆ. ಇದು ಸಮಸ್ಯೆ. ಅವ್ರು ಒಂದಿನ ರಜೆ ಹಾಕ್ತಾರಣ್ಣ, ಈ ನಮ್ಮ ಕಡೆಯವರು ಬರ್ತಾರ, ಈ ಲೈನೇ ನಿಂತಿರ್ತಾರೆ, 300 ಜನ ನಿಂತಿರ್ತಾರೆ. ಅಯ್ಯೋ ಈ ರೇಷನ್ ಬೇಡ ಮನಾಡವೋ ಏನೋ ಮಾಡ್ಲಿ ಅಂತ ಸುಮ್ಮನೆ ಮನ್ಕೊಂಡು ಹೋಗ್ತಾರೆ. ಇವ್ರು ಮನಗೋಗಿ ವಾಪಸ್ ಬರೋರು ರೇಷನ್ ಖಾಲಿ ಕೊಟ್ಟಿರ್ತಾರೆ. ಇದೊಂದು ಪ್ರಾಬ್ಲಮ್ ನೀವು ಸಾಲ ಮಾಡ್ಕೊಟ್ರೆ ನಿಮ್ಗೆ ಒಳ್ಳೆ ಹೆಸರು ತಂದು ಕೊಡ್ತೀವಿ ಅಂತ ನಾವು ಬೇಕಾದ್ರೆ ಎಲ್ಲರ ಬಗ್ಗೆ ಭರವಸೆ ಕೊಡ್ತೀವಿ. ಇದೊಂದು ಪ್ರಾಬ್ಲಮ್ ಸರ್. ನಾವು ಪಾಪ ಇನ್ಸ್ಪೆಕ್ಟರ್ ಹೇಳಿ ಅವರು ಲೆಟರ್ ಬರ್ದಿದ್ದಾರೆ, ಈ ಅಡಿಷನ್ ಕೊಡಕ್ಕೆ ಸಮಸ್ಯೆ. ಅಣ್ಣ ಗೌರ್ಮೆಂಟ್ ಕೊಡ್ತಾ ಆಗುತ್ತಣ್ಣ, ರೇಷನ್ ಹಳ್ಳಿ ಕಡೆ ಉಳಿತದಣ. ಈಗ ಅವ್ರು 250 ಜನ ನಾನು ರೇಷನ್ ಕೊಟ್ಟಾಗ ಆ 250 ಜನ ಊರಿನವ್ರು ಇರ್ತಾರೆ. ಅದ್ರಲ್ಲೂ ನಮ್ಮ ಸಿರಾ ತುಮಕೂರು ಜಿಲ್ಲೆಯವರೇ ಜಾಸ್ತಿ, ಅವರೇ ಜಾಸ್ತಿ ಮಲಿಕೊಳ್ಳೋದು. ಗುಲ್ಬರ್ಗವ್ರು ಬರ್ತಾರೆ, ಅವ್ರು ಕಮ್ಮಿ, ಇವರೇ ಜಾಸ್ತಿ. ಹಂಗಾಗಿ ಇದೊಂದು ಸಮಸ್ಯೆ. ಮೇಜರ್ ಪ್ರಾಬ್ಲಮ್ ಅಂದ್ರೆ ಈ ಅಡಿಷನಲ್ ಕೊಡ್ಸ್ಬಿಟ್ಟು ನಿಮ್ ಒಳ್ಳೆ ಹೆಸರು ತರ್ಕೊಡಿ ಅಂತ ಕೇಳ್ರಿ. ಮೈನಸ್ ನೋಡ್ರಿ ಓದಿನ ಗೊತ್ತಣ್ಣ, ಪಾಪ ಇನ್ಸ್ಪೆಕ್ಟರ್ಗಳು ಒಂದು ಹೆಸರು ಹಾಕೊಟ್ರು. ಈಗ ಸ್ಟೇಟ್ ಕೆಲ ಹಕ್ಕದಾಗ ಏನಾಗುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಿರ್ತಾರೆ. ಈಗ ಸ್ಟೇಟ್ ಕಾರ್ಡ್ ಏನಾಗಿದೆ ಗೊತ್ತಣ್ಣ, ಒಂದು ಅಂಗಡಿ ಒಂದು 50-100 ಕಾರ್ಡ್, ಈಗ ಅಂತ್ಯೋದಯ ಕಾರ್ಡ್ ಒಂದು 5 ಕಾರ್ಡ್ ಇರ್ತಾನ. ಅಂತ್ಯೋದಯ ಕಾರ್ಡ್ 35 kg ಸಾಹೇಬ್ರು ಹೇಳ್ದಂಗೆ ಆ 5 ಕಾರ್ಡ್ ನಾವು ಕೊಟ್ಬಿಟ್ರೆ ನಮ್ಮ ಅಂಗಡಿಗೆ ನಾವು ಕೊಡ್ತೀವಿ 5 ಕಾರ್ಡ್ ಮಾತ್ರ. ಈಗ ನಾನೇನೋ ಉದಾಹರಣೆಗೆ ನಮ್ಮ ಆನಂದ್ ಎಲ್ಲ ಫೋನ್ ಮಾಡ್ತಾರೆ ಇಟ್ಕೊಡಿ, ಯಾರು ನಮ್ಮ ಕಡೆ ಕೊಟ್ಟು ಅವ್ರಿಗೆ ಬೇರೆ ಕೊಡ್ಸ್ಬಿಟ್ರು ಅಂದ್ರೆ ಇವ್ರಿಗೆ ರೇಷನ್ ಸಿಗಲ್ಲ. ಆ ತಿಂಗಳು ಹೋಯ್ತು, ಹಣೆ ಬರೋ ಹೋಯ್ತು. ಆ ಊರ್ನವ್ರಿಗಾದ್ರೆ ಅವ್ರ ಅಂಡರ್ ರೇಷನ್ ಇದ್ದೇ ಇರುತ್ತೆ, ಅದು ರೇಷನ್ ಯಾರು ಕೊಡಕ್ಕಾಗಲ್ಲ. ಆಮೇಲೆ ಈ ಸ್ಟೇಟ್ ಟು ಸೆಂಟ್ರಲ್ ಅಂತ ಎರಡು ಮಾಡಿದಾರಣ್ಣ. ಸ್ಟೇಟ್ ಕಾರ್ಡ್ ಅಲ್ಲಿ ಒಂದು 50 ಜನ 100 ಜನ ಇರುತ್ತೆ ಒಂದು ಅಂಗಡಿಲಿ ಅಷ್ಟೇ ಇರೋದು. ಆ ಊರ್ನವ್ರು ಅದ್ರಲ್ಲೂ ಬಂದ್ಬಿಡ್ತಾರೆ. ಈಗ ಒಂದು 10 ಕ್ವಿಂಟಲ್ ನನ್ನ ಹತ್ರ ಬಂದಿದೆ, ನನಗೆ 13 ಕ್ವಿಂಟಲ್ ಬರುತ್ತೆ ಸ್ಟೇಟು. ಕರೆಕ್ಟಾಗಿ ನಮ್ಮ ಅಂಗಡಿಗೆ ಕೊಡೋಕ್ಕಾಗೋದು ಅದನ್ನ. ಈಗ ನಮ್ಮ ಅಂಗಡಿಗೆ ಬೇರೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಬಂದಾಗ ಅಂಗಡಿ ಯಾರಿಗೂ ಇಲ್ಲ ಅಂತ ಹೇಳೋಣ, ಕೊಡ್ತಾ ಇರ್ತೀವಿ. ಒಂದೊಂದ್ಸರಿ ಅಡಿಷನಲ್ ಹಾಕ್ಸ್ಕೊಟ್ರು. ಈ ಸರಿ ನಂದೇನಾಗಿದೆ 120 kg ಮೈನಸ್ ಆಗಿದೆ ಸ್ಟೇಟ್ ಅಲ್ಲಿ. ಸೆಂಟ್ರಲ್ದು ಹಂಗೆ ಸೆಂಟ್ರಲ್ ಇನ್ನ 120 kg ಉಳಿಸ್ಕೊಂಡಿದ್ದೀನಿ. ಈಗ ನಾನು ಮನೆ 3 ದಿನ ಮುಂಚೆ ಸಾಹೇಬ್ರಿಗೆ ಹೇಳಿದ್ದೀನಿ, ಓದ್ತೀನಿ ಏನಾಯ್ತು 15 kg ಮೈನಸ್ ಆಗ್ಬಿಟ್ಟಿತ್ತು. ನಾವ್ ಹೆಂಗೆ ಕಣ್ಣಿಕೊಂಡು ಕಾಪಾಡ್ತೀವಿ. ಈಗ 15 kg ರೇಷನ್ ಕೊಟ್ಟಿರ್ತೀವಿ ಅವ್ರಿಗೆ, 15 kg ಬಸ್ಸರಿ ನಾನು ಫೈನ್ ಕಟ್ಟಿದ್ದೀವಿ. 35 ರೂಪಾಯಿ ಲೆಕ್ಕ ಹಾಕಿ 515 ರೂಪಾಯಿ ಫೈನ್ ಕಟ್ಕೊಂಡಿದ್ದಾರೆ. ನಮ್ಮ ಇನ್ನೊಂದು ಇದ್ರಲ್ಲಿ ಇರ್ತದೆ. ಇವಾಗ ಈ ಸರಿ ನಾನು 120 kg ಮೈನಸ್ ಆಗಿದೆ. ಈಗ ಅವ್ರೇನಾದ್ರು ಹಾಕೊಟ್ರೆ ನಾನು ಬಚಾವು, ಹಾಕೊಳ್ಳಿದ್ರೆ 4,000 ಚಿಲ್ಲರೆ ನಾನು ಕೈಯಿಂದ ಕಟ್ಬೇಕಣ್ಣ. ರೇಷನ್ ಕೊಟ್ಟಿದ್ದೀವಿ 120 kg. ಈಗ ನಾವು ಫೈನ್ ಕಟ್ಬೇಕು ಅಂದ್ರೆ ಹೇಗಾಗುತ್ತೆ? ಅದಕ್ಕೋಸ್ಕರ ನೀವೇನು ಮಾಡಬೇಡಿ, ನಿಮ್ಗೆ ಒಳ್ಳೆ ಹೆಸರು ಕೊಡ್ತೀವಿ. ನೀವು ಸರ್ಕಾರದಲ್ಲಿ ಇದೊಂದೇ ಮಾತಾಡ್ಬೇಕಣ್ಣ ಅಧ್ಯಕ್ಷರು. ನೀವು ಅಡಿಷನಲ್ ಅಂಗಡಿ ಒಂದು ಅಂಗಡಿಗೆ ನಾವು ಬೇಕಾದ್ರೆ ಎಲ್ಲ ಅಂಗಡಿ ಲಿಸ್ಟ್ ಕೊಟ್ಬಿಡ್ತೀವಿ, ಇದೀನಿ ಎಷ್ಟು ಕೊಟ್ಟಿದ್ದೀವಿ ಅಂತ. ಅಲ್ಲೇ ಆಟೋಮೆಟಿಕಲ್ ಬಂದ್ಬಿಡ್ತದೆ. ಊರ್ದು ಎಷ್ಟು ಕಾರ್ಡ್ ಕೊಟ್ಟಿದ್ದೀವಿ, ನಮ್ಮ ಅಂಗಡಿ ಎಷ್ಟು ಕಾರ್ಡ್ ಕೊಟ್ಟಿದ್ದೀವಿ, ಪಕ್ಕದ ಅಂಗಡಿ ಎಷ್ಟು ಕೊಟ್ಟಿದ್ದೀವಿ, ಸಾಫ್ಟ್ವೇರ್ ಎಲ್ಲ ಬಂದ್ಬಿಡುತ್ತೆ. ಮಿನಿಮಮ್ ಒಂದೊಂದು ಅಂಗಡಿಲಿ 200 ಅಂದ್ರೂ ಬಗ್ಲುಗುಂಟೆ, ದಾಸರಳ್ಳಿ, ಶೆಟ್ಟಿಹಳ್ಳಿ ಈ ಕಡೆನೇ ಜಾಸ್ತಿ ಅಣ್ಣ. ಈ ಕಡೆ ಎಲ್ಲ ಈ ತುಮಕೂರು ಸೈಡ್ ಅವರು ಇದ್ದಾರೆ, ರೋಡಿನ ಆ ಕಡೆ ಈ ಮದ್ದೂರು, ನಾಗಮಂಗಲ ಈ ಸೈಡ್ ಇದ್ದಾರೆ. ಒಟ್ಟಿನಲ್ಲಿ ಟೋಟಲ್ ಆಗಿ ಪ್ರತಿ ತಿಂಗಳು 3,000 ಕಾರ್ಡು ಇಲ್ಲಿ ರೇಷನ್ ತಗೊಂತಾರೆ ಹೊರಗಡೆ ಅವರು. ನಮ್ಮ ಈ ಲೋಕದವರು 1,500 2,000 ರೇಷನ್ ಸಿಗಲ್ಲ. ಅವ್ರ ಮನೆ ಏನಾಗಿದೆ ಗೊತ್ತಾ, ಯಾರೋ ಒಬ್ಳಿದಾರ ಊರಿಗೆ ಹೋಗಿದ್ದಾರೆ, ಊರಲ್ಲಿ ರೇಷನ್ ಇದೆ, ಒಬ್ಳಿಗೆ 10 kg ಅಕ್ಕಿ ಕೊಟ್ಟಿಲ್ಲ ಊರಲ್ಲಿ. ಕೊಡದಾರಿ ಅಂತ ನಾನೇ ಫೋನ್ ಮಾಡಿದೆ, ಕೊಡದಾರಿ ಅಂತಾನೆ. ನಾವೆಲ್ಲರೂ ಕೊಡ್ತೀವಿ, ಆಲ್ಮೋಸ್ಟ್ 99% ಎಲ್ಲರೂ ಕೊಡ್ತಾರೆ. ಯಾರು ಒಬ್ಬರಿಗೆ ಕೊಡಲಿಲ್ಲ ನಿಮಗೆ ಕಂಪ್ಲೇಂಟ್ ಮಾಡ್ತಾರೆ. ಪಾಪ ಅರ್ಥ ಎಷ್ಟು ಹೋರಾಟ ಮಾಡ್ತಾರೆ ಅಂದ್ರೆ ಅವ್ರು ಎಲ್ಲರೂ ಬರ್ತಾರೆ.
ಎಲ್ಲರೂ 100 ಕಂಪ್ಲೇಂಟ್ ಮಾಡ್ತಾರೆ, ಅವ್ರ ಕಂಪ್ಲೇಂಟ್ ಮಾತ್ರ ಯಾರು ಹೇಳಲ್ಲ. ದೂರ ನಿಂತ್ಕೊಂಡು ಒಬ್ಬರ ಮೇಲೆ ಒಬ್ರು ಮೇಲೆ ಬೀಳ್ತಾರೆ. ಅಲ್ಲಿ ನೀವು ನಮ್ಗೇನ್ ಗೊತ್ತಣ್ಣ, ನಾವು ಲೀಸ್ಟ್ ಕೊಡ್ತೀವಣ್ಣ. ನಮ್ಗೇನಿಲ್ಲ, ಪ್ರತಿ ಅಂಗಡಿಗೆ 250 ಕಾರ್ಡಿಗೆ ಎಷ್ಟು ರೇಷನ್ ಕೊಟ್ಬಿಟ್ರೆ ಅಂಗಡಿ ತಾವು ಮನೆಗಳ ತಪ್ತದೆ, ನಿಮ್ಗೂ ಕೆಟ್ಟ ಹೆಸರು ಬರೋದು ತಪ್ತದೆ, ನಮ್ಗೂ ನಮ್ ಬೈಕ್ ಮನೆ ಆಡ ಹೋಗಂತ ಬೇಕಂತಾರೆ. ರೇಷನ್ ಕೊಟ್ಟರು ತಗೊಂಡ್ ಹೋದವರು ಒಳ್ಳೆಯವನು ಅಂತಾರೆ. ರೇಷನ್ ಸಿಗಲಿಲ್ಲ ಮನೆ ಆಡ ಹೋಗೋ ರೇಷನ್ ಕೊಟ್ಟು ಬಾಗ್ಲ ಕೊಡೋದು ಅಂತಾರೆ. ನಾವ್ ಎಳ್ಳೆ ಹೇಳೋದು, ಇನ್ನೇನ್ ಮಾಡ್ತೀರಿ ಹೇಳ್ರಿ? ರೇಷನ್ ಇಲ್ಲೇ ಕೊಡ್ಬೋದಲ್ಲ. ಆಮೇಲೆ ಏನಾಗುತ್ತೆ ಗೊತ್ತಾ, APL ಅಕ್ಕಿ ಬರ್ತಾಯಿಲ್ಲ. ಈಗ APL ಅವ್ರು ಬರ್ತಾರೆ, ಯಾಕೆ ಕೊಡಲ್ಲ, ಗೌರ್ಮೆಂಟ್ ಅವ್ರಿಗೆ ಕೊಡ್ರಿ ಅಂತಾರೆ. 2 ಮೂಟೆ ಅಕ್ಕಿ ನೋಡಂಗಿಲ್ಲ ಅಲ್ಲಿ ಅಂಗಡಿಗಳಲ್ಲಿ ಎದುರುಗಡೆ ತೆಗೆದಿರ್ತೀವಲ್ಲ, 2 ಮೂಟೆ ಯಾವ ಅಕ್ಕಿ ಅವ್ರಿಗೆ ಗೊತ್ತಿರಲ್ಲ. ಆಯ್ತು ಕೊಡಿ, ನಿನ್ಗೆ ಮಾಹಿತಿ ಕೊಡ್ತೀವಿ ಅಂತಾನೆ. ಸಮಸ್ಯೆ ಇದ್ ಬಿಡ್ರಿ. ಬಟ್ ಆದ್ರೆ ಪಾಪ ಇವರೆಲ್ಲ ಹೆಣ್ಮಕ್ಳು ಪಾಪ ಚೆನ್ನಾಗಿ ಕೆಲಸ ಮಾಡ್ತಾವ. ನಾನು ಒಂದ್ 2-3 ಸಲ ನೋಡಿದೆ, ಅವರೆಲ್ಲ ಸಿಕ್ಕಿದ್ರು, ಎಲ್ಲರೂ ಸಿಕ್ಕಿದ್ರು. ಬಟ್ ಆದ್ರೆ ಇದೊಂದು ಪ್ರಾಬ್ಲಮ್, ಮೇಜರ್ ಪ್ರಾಬ್ಲಮ್ ಇದೊಂದೇ. ಇಷ್ಟು ಹೇಳ್ತೀನಿ. ಮುಂದೆ ನಮ್ಮ ಸೋಮಣ್ಣ ಮಾತಾಡ್ತಾರೆ. ಆ ನೇಮಚರಕ್ಕೆ ಕಾಯ ವಾಚ ಮನಸ ಕೆಲಸ ಮಾಡಬೇಕು ಅಷ್ಟೇ. ನಮ್ಗೆ ಗೊತ್ತಿರೋದು ನಮ್ಮ ಉದ್ದೇಶ. ನಾವು ಎಲ್ಲಿ ಒಂದು ಸ್ಥಾನಮಾನ ಇರ್ತೋ ಆ ಸ್ಥಾನಮಾನಕ್ಕೆ ಗೌರವ ಕೊಟ್ಟು ಅದನ್ನು ಪರಿಪಾಲನೆ ಮಾಡಬೇಕು ನಮ್ಮ ಕೆಲಸ. ಸರ್ಕಾರ ಮಾನಿಟರ್ ಮಾಡೋಕ್ಕೆ ನಮ್ಮನ್ನು ನೇಮಿಸಿದೆ. ಈಗ ಅಲ್ಲಿ ಬಂದು ನಾವು ಸುಮ್ಮನೆ ಸೊಸೈಟಿಯಲ್ಲಿ ಕಿರ್ಚಾಡೋದು ಮಾಡೋದು, ಇದು ಮಾಡೋದು, ಅದು ತೊಂದರೆ ಕೊಡೋದು ನಮ್ಗೆ ಇಷ್ಟ ಇಲ್ಲ. ಅವೆಲ್ಲ ಅದಕ್ಕೆ ಅವೆಲ್ಲ ಹಾಕ್ಕೋಬಾರ್ದು. ನಿಮಗೂ ಇರಲಿ, ಇನ್ನು ಮುಂದಕ್ಕೆ ಇದೆಲ್ಲ ಆಗಬಾರ್ದು. ನೀವು ಸ್ವಲ್ಪ ಇದು ಮಾಡ್ಕೊಂಡು ಹೋಗಿ ಅನ್ನೋದು ಒಂದು ಉದ್ದೇಶ. ಅಷ್ಟು ಬಿಟ್ಟರೆ ನಮ್ದೇನು ಬೇರೆ ಏನೇನು ನಿಮ್ದು ಕರೆದು ಇದು ಮಾಡಬೇಕು ಅಂತ ನಮ್ದೇನೇನಿಲ್ಲ.